ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ ತುಂಬ ಜನಕ್ಕೆ ವಿಷಯ ಗೊತ್ತಿರುತ್ತೆ, ತುಂಬ ಜನಕ್ಕೆ ವಿಷಯ ಗೊತ್ತಿರೋದಿಲ್ಲ ಕೂಡ. ಆ್ಯಂಡ್ ನಾನು ಏನದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಮ್ಮನೇಲಿ ನೋಡಿ ಕೂಡ ನಿಮಗೆ ಗೊತ್ತಾಗಿರುತ್ತೆ. ಒಂದು ಹೊಸ ನೇಮಕಾತಿ ಹೊರಡಿಸಿರೋ ಅಂಥದ್ದು, ಅದು ಏನು, ಯಾವ ಥರ ಇದೆ ಇನ್ಫಾರ್ಮೇಷನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ಎಕ್ಸಾಮ್ಸ್ನ ದೃಷ್ಟಿಯಿಂದ ಆಗಿರ್ಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಯಾವಾಗ ನೋಟಿಫಿಕೇಶನ್ ಆಗಿರೋದು ಅಂತ ಹೇಳಿದರೆ ದಿನಾಂಕ 18/4/2026, ಅಂದರೆ 2 days ಬ್ಯಾಕ್. ಇವತ್ತು 28th ಅಲ್ವ ಡೇಟು. ಸೊ 18ನೇ ತಾರೀಕಲ್ಲಿ ಈ ಒಂದು ನೋಟಿಫಿಕೇಶನ್ ಆಗಿರೋವಂಥದ್ದು. ಸೊ ನಾನು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ವಿಚಾರಗಳನ್ನು. ಆ್ಯಂಡ್ ಇದು ಬಂದ್ಬಿಟ್ಟು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಅಂತ. ಸೊ ಇದು ಮುಂಚೆ KPSC ಅವರ ಏನು ತೊಗೊಂಡಿದ್ದು, ಈ ಒಂದು ಇದನ್ನ ಜವಾಬ್ದಾರಿನ ತೊಗೊಂಡಿದ್ರು. ಬಹಳಷ್ಟು ಒಂದಷ್ಟು ಗೊಂದಲಗಳು, ಒಂದಷ್ಟು ಸಮಸ್ಯೆಗಳಾದ ನಂತರ ಈ ಒಂದು ಹುದ್ದೆಯನ್ನು ಯಾವ ಇಲಾಖೆಗೆ ವಹಿಸ್ಕೊಟ್ಟಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KE ಅವರಿಗೆ ಈ ಒಂದು ಹುದ್ದೆಗಳನ್ನು, ಈ ಒಂದು ನೇಮಕಾತಿಯನ್ನು ಮಾಡೋದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿರೋವಂಥದ್ದು. ಸೊ ಹಾಗಾಗಿ ಇದು KPSCಯಿಂದ ಇವಾಗ KEಗೆ ವರ್ಗಾವಣೆ ಆಗಿರೋವಂಥದ್ದು. ಸೊ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ನೋಟಿಫಿಕೇಶನ್ ಆಗಿರೋದ್ರಿಂದ ಇದರಲ್ಲಿ ಕಂಪ್ಲೀಟಾಗಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ನಾನು ಆಗಲೇ ಹೇಳ್ದಂಗೆ ಇದು 18ನೇ ತಾರೀಕಲ್ಲಿ ಈ ನೋಟಿಫಿಕೇಶನ್ ಆಗಿರೋವಂಥದ್ದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರತಕ್ಕಂತಹ ಗ್ರೂಪ್ B ವೃಂದದ ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೇರ ನೇಮಕಾತಿಯನ್ನು ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡಿರೋವಂಥದ್ದು. ಸೊ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ, ಅಂದರೆ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ, ಆನ್ಲೈನ್ ಮುಖಾಂತರ ಇವಾಗ ಅರ್ಜಿಗಳನ್ನು ಆಹ್ವಾನಿಸಿರೋವಂಥದ್ದು. ಸೊ ಎಷ್ಟು ವೇಕೆನ್ಸೀಸ್ ಖಾಲಿ ಇದ್ದಾವೆ, ಆಮೇಲೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಷ್ಟಿದೆ, ವೇತನ ಶ್ರೇಣಿ ಎಷ್ಟಿದೆ, ಆಮೇಲೆ ಕ್ವಾಲಿಫಿಕೇಷನ್ ಏನಿರಬೇಕು ಎಲ್ಲವನ್ನು ಕೂಡ ಇದರಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಹುದ್ದೆಗಳ ವಿವರ ಅಂತ ಕೊಟ್ಟಿದ್ದಾರೆ. ಕೃಷಿ ಅಧಿಕಾರಿ. ಸೊ ಕೃಷಿ ಅಧಿಕಾರಿ ಅಂತ ಬಂದಾಗ ಇಲ್ಲಿ ನಿಮಗೆ ಏನೇನು ಕ್ವಾಲಿಫಿಕೇಷನ್, ಅಂದರೆ ನೀವು ಏನು ಓದ್ಕೊಂಡಿರಬೇಕು, ಯಾರೆಲ್ಲ ಈ ಒಂದು ಎಕ್ಸಾಮ್ನ ತೊಗೊಳ್ಬೋದು ಅಂತ ಹೇಳಿದ್ರೆ, BSc ಅಗ್ರಿಕಲ್ಚರ್ ಮಾಡಿರ್ತೀರ ಅಲ್ವಾ, ಸೊ ನೀವು ಕೂಡ ಈ ಎಕ್ಸಾಮ್ನ ತೊಗೊಳ್ಬೋದು. ಅಥವಾ BSc ಆನರ್ಸ್ ಅಗ್ರಿಕಲ್ಚರ್ ಆನರ್ಸ್ ಇವರು ಕೂಡ ಬರೀಬಹುದು. ಆ್ಯಂಡ್ ಹಾಗೆಯೇ ಬಿಟೆಕ್ ಅಂತ ಬಂದಾಗ ಅಲ್ಲಿ ಫುಡ್ ಸೈನ್ಸ್ ಮತ್ತು ಟೆಕ್ನಾಲಜಿ ತೊಗೊಂಡಿರ್ತೀರ ಅಲ್ವಾ, ಸೊ ಅವರು ಕೂಡ ಬರೀಬಹುದು. ಬಿಟೆಕ್ಕಲ್ಲಿ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಏನು ಸಬ್ಜೆಕ್ಟ್ನ ನೀವು ಓದಿರ್ತೀರ, ಸೊ ಅವರು ಕೂಡ ಈ ಒಂದು ಎಕ್ಸಾಮ್ನ ತೊಗೊಳ್ಬೋದು. ಅಂದರೆ ಕೃಷಿ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇರೋದು. BSc ಅಗ್ರಿಕಲ್ಚರ್ ಆನರ್ಸ್, ಹಾಗೆಯೇ ಬಿಟೆಕ್ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೊ ಈ ಒಂದು ಕಾಂಬಿನೇಷನ್. ಆ್ಯಂಡ್ ನೆಕ್ಸ್ಟು ಬಿಟೆಕ್ ಆಹಾರ ಮತ್ತು ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ಈ ಕಾಂಬಿನೇಷನ್ ಓದಿರೋರು ಕೂಡ ತಗೊಳ್ಬಹುದು. ಅದರ ಜೊತೆಗೆ BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSc ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ, ಹಾಗೆಯೇ ಬಿಟೆಕ್ ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರಲ್ ಎಂಜಿನಿಯರಿಂಗ್, ಬಿಟೆಕ್ ಅಗ್ರಿಕಲ್ಚರಲ್ ಎಂಜಿನಿಯರಿಂಗ್. ಸೊ ಇದಿಷ್ಟು ಓದಿರೋರು ಮಾತ್ರನೇ ಈ ಒಂದು ಕೃಷಿ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋ ಅಂಥದ್ದು. ಸೊ ಎಷ್ಟು ಇದಾವೆ ಪೋಸ್ಟ್, ಎಷ್ಟಿದಾವೆ ಅಂತ ಹೇಳಿದ್ರೆ 67 + 2. ಸೊ ಇಲ್ಲಿ ಹಿಮ್ ಅಂತ ಕೊಟ್ಟಿದ್ದಾರೆ. ಹಿಮ್ ಅಂತಂದ್ರೆ ಏನು ಅಂದರೆ ಹಿಂದಿನ ನೇಮಕಾತಿಯಲ್ಲಿ ಭರ್ತಿ ಆಗದೆ ಖಾಲಿ ಉಳಿದಿರ್ತಕ್ಕಂತಹ ಹುದ್ದೆಗಳು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ನಾವು, ಓಕೆನಾ. ಸೊ ಟೋಟಲ್ ಆಗಿ ಎಷ್ಟು ಅಂತ ಹೇಳಿದ್ರೆ, ಸೊ 81 ಕೃಷಿ ಅಧಿಕಾರಿ ಹುದ್ದೆಗಳು, ಓಕೆನಾ. ಸೊ 81 ಕೃಷಿ ಅಧಿಕಾರಿ ಹುದ್ದೆಗಳಾಗಿರುತ್ತೆ. ಸೊ ನಾನು ಏನೇನು ಕ್ವಾಲಿಫಿಕೇಷನ್ ಹೇಳಿದೆ, ಅವರು ಅಷ್ಟು ಕಾಂಬಿನೇಷನ್ನ ಓದಿರೋರು, ಈ ಒಂದು ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಆಗಿರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಎಷ್ಟು ಸ್ಯಾಲ್ರಿ, ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 69,250 ರೂಪಾಯಿಯಿಂದ 1,34,200 ರೂಪಾಯಿಗಳ ತನಕ ನಿಮ್ಮ ಒಂದು ವೇತನ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟು ಬರುತ್ತೆ, 69,250 rupees ಅಪ್ ಟು 1,34,200 rupees. ಓಕೆ, ಸೊ ಇದು ಕೃಷಿ ಅಧಿಕಾರಿ ಆಯಿತು, ಅಂದರೆ ಅಗ್ರಿಕಲ್ಚರ್ ಆಫೀಸರ್. ಆ್ಯಂಡ್ ನೆಕ್ಸ್ಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಬಂದಾಗ ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತ ಹೇಳಿದ್ರೆ ನೋಡಿ, 468 + 83 ಅಂತಂದಾಗ ಎಷ್ಟಾಯಿತು, 551 ವೇಕೆನ್ಸೀಸ್ ಇರ್ತವೆ. ಓಕೆ, 551
ಒಂದು ವೇಕೆನ್ಸಸ್ ಇರ್ತವೆ. ಆ್ಯಂಡ್ ಇಲ್ಲಿ ನಿಮಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ ಇಲ್ಲಿ BSc ಅಗ್ರಿಕಲ್ಚರ್, BSc ಅಗ್ರಿಕಲ್ಚರ್ ಅನರ್ಸ್, ಹಾಗೆಯೇ 15% ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ BTech ಆಗಿರಬೇಕು. ಅದರಲ್ಲಿ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ. ಆ್ಯಂಡ್ BTech ಅಲ್ಲಿ ಆಹಾರ ತಂತ್ರಜ್ಞಾನ ಅಥವಾ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಆಗಿರಬೇಕು, ಅಥವಾ BSc ಅನರ್ಸ್ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರಲ್ ಆ್ಯಂಡ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರಲ್ ಆ್ಯಂಡ್ ಇಂಜಿನಿಯರಿಂಗ್. ಸೇಮ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಗ್ರಿಕಲ್ಚರಲ್ ಆಫೀಸರ್ ಎರಡಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ವೇಕೆನ್ಸೀಸ್ ಎಷ್ಟಿದ್ದಾವೆ ಅಂತ ಹೇಳಿದರೆ 551 ವೇಕೆನ್ಸೀಸ್ ಇದ್ದಾವೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ, ಸಹಾಯಕ ಕೃಷಿ ಅಧಿಕಾರಿಗೆ. ಓಕೆ, ಸೊ ಇಲ್ಲಿ ನಿಮಗೆ ಏನು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ರೆ 65,950ರಿಂದ 1,24,900. ಓಕೆ, ಸೊ ಅಗ್ರಿಕಲ್ಚರ್ ಆಫೀಸರ್ಗೆ ಎಷ್ಟು ಬಂದಿತ್ತು? 69,250 ರೂಪಾಯಿ ಬರುತ್ತೆ ಅಂದರೆ ಸ್ಟಾರ್ಟಿಂಗ್. ಆ್ಯಂಡ್ ನಿಮಗೆ ಇಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಬಂದಾಗ 65,950ರಿಂದ 1,24,900 ರೂಪಾಯಿಗಳು ನಿಮ್ಮ ಒಂದು ವೇತನ ಶ್ರೇಣಿ ಆಗಿರುತ್ತೆ. ಸೊ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಎರಡು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸೇಮ್ ಕ್ವಾಲಿಫಿಕೇಷನ್ ಇರುತ್ತೆ. ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಓಕೆ, ಆ್ಯಂಡ್ ಇದನ್ನು ಸೈನ್ಸ್ ರಿಲೇಟೆಡ್ ಆಗಿ ಏನೋ ಓದ್ಕೊಂಡಿರ್ತಾರೆ ಅವರು ಮಾತ್ರ ಬರೆಯೋಕ್ಕಾಗತ್ತೆ. ಸೊ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಮಾಡಿರೋರಿಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಇವಾಗ ನಾವು ಮಾಡಿರ್ತಕ್ಕಂತಹ ಹೋರಾಟಕ್ಕೆ ಇದು ಮೊದಲನೇ ಜಯ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು KPSC ಅವರು ವಹಿಸ್ಕೊಂಡಿದ್ರು. ಇವಾಗ KPSCಯಲ್ಲಿ ಆಗಿರ್ತಕ್ಕಂತಹ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಅನ್ಯಾಯ ಮೋಸಗಳಿಗೆ KAನವರಿಗೆ ಇದನ್ನು ವರ್ಗಾವಣೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳ ಒಂದು ಅಧಿಸೂಚನೆ ಆಗುತ್ತೆ. ಸೊ ಯಾಕಂದರೆ ಇದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ, ಇವಾಗೇನು ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಆಗಿದೆ, ಇದನ್ನು ನಾವು ಕಾನ್ಫಿಡೆನ್ಸ್ ಆಗಿ ತೊಗೊಂಡ್ರೆ ನೆಕ್ಸ್ಟು ಎಲ್ಲ ಹುದ್ದೆಗಳು ಕೂಡ ಆಗುತ್ತೆ ಅನ್ನುವಂತಹ ಒಂದು ಭರವಸೆನಲ್ಲಿ ನಾವು ಇರಬೇಕಾಗತ್ತೆ. ಸೊ ಹಾಗಾಗಿ ಯಾರೆಲ್ಲ ನೀವು ಓದೋಕ್ಕೆ ಸ್ಟಾಪ್ ಮಾಡಿದ್ದೀರಾ, ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ ಆದರೂ ನೀವು ಓದೋಕ್ಕೆ ಶುರು ಮಾಡಬೇಕು. ಎಲ್ಲ ಹುದ್ದೆಗಳು ಒನ್ ಬೈ ಒನ್ ಆಗುತ್ತೆ. ಸೊ ಡೆಫಿನೆಟ್ಲಿ ಆಗುತ್ತೆ. ಯಾವುದು ನೋಟಿಫಿಕೇಶನ್ ಆಗಲ್ಲ, ಇನ್ನೇನೋ ಎಲೆಕ್ಷನ್ ಬಂದ್ಬಿಡ್ತು, ಇನ್ನು ಅವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ನಮ್ಮ ಕೆಲಸಗಳಿಗೆ ಯಾರು, ನಮ್ಮ ಒಂದು ಜೀವನಕ್ಕೆ ಯಾರು ಇದು ಮಾಡ್ತಾರೆ ಅನ್ನೋದೆಲ್ಲ ನೀವು ಯೋಚನೆ ಕೂಡ ಮಾಡಬೇಡಿ. ಓಕೆ, ಸೊ ಹಾಗಾಗಿ ಏನು ಈ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸ್ಗೆ ನೀವು ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಿಲಿಟಿ ಇದ್ದೀರಿ, ಅವರು ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿ. ಸೊ 551 ಪೋಸ್ಟ್ AAOಗೆ ಇದೆ, ಆ್ಯಂಡ್ AOಗೆ ಬಂದುಬಿಟ್ಟು 81 ಪೋಸ್ಟ್ ಇರೋವಂಥದ್ದು. ಸೊ ಕಡಿಮೆ ಆದರೂ ಕೂಡ ನಿಮ್ಮ ಒಂದು ಎಫರ್ಟ್ನ ನೀವು ಖಂಡಿತ ಹಾಕಿದ್ರೆ ನೀವು ಇದರಲ್ಲಿ ಜಯಿಸ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದು ತಕ್ಷಣಕ್ಕೆ ಸಿಗದೇ ಇರಬಹುದು. ಎಷ್ಟೋ ವರ್ಷಗಳ ಹೋರಾಟ ಆಗಿದೆ ಅಲ್ವಾ, ಎರಡು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಿದ್ದೀವಿ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ, ಕಣ್ಣೀರಿಡ್ತಾ ಇದ್ದಾರೆ ಎಷ್ಟೋ ಜನ, ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಆದರೆ ಒಂದಂತೂ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ, ಕತ್ತಲೆ ಬಹಳಷ್ಟು ಗಾಢವಾಗಿರುತ್ತೆ ಅಂತ ಅಂದಾಗ ಸೂರ್ಯೋದಯಕ್ಕೆ ಅಷ್ಟೇ ಹತ್ತಿರವಿದೆ ಅಂತ ಅರ್ಥ ಅಲ್ವಾ. ಸೊ ಇವಾಗ ನಮಗೆ ಸಮಯ ಬಂದಿದೆ, ಇದು ನಮ್ಮ ಟೈಮ್, ನಾವು ನಮ್ಮ ಎಲಿಜಿಬಿಲಿಟಿಯನ್ನು, ನಮ್ಮ ಸಾಮರ್ಥ್ಯವನ್ನು ತೋರಿಸ್ತಕ್ಕಂತಹ ಒಂದು ಟೈಮ್. ಸೊ ಅವಕಾಶಗಳು ಎಲ್ರಿಗೂ ಕೂಡ ಸಿಗುತ್ತೆ, ಆದರೆ ಆ ಅವಕಾಶವನ್ನು ಗೆಲುವಾಗಿ ಬದಲಾಯಿಸ್ಕೊಳ್ತಾರಲ್ವಾ, ಯಾರು ಗೆಲುವಾಗಿ ಬದಲಾಯಿಸ್ಕೊಳ್ತಾರೆ, ಸಕ್ಸಸ್ ಆಗಿ ಬದಲಾಯಿಸ್ಕೊಳ್ತಾರೆ, ಅವರು ಮಾತ್ರ ಅವರ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಏನಿದೆ ಅದು ಬರೀ ಒಂದು ಕಾಗದ ಅಂತ ನೀವು ಕನ್ಸಿಡರ್ ಮಾಡಬೇಡಿ, ಅದು ನಿಮ್ಮ ಕನಸುಗಳಿಗೆ ಜೀವವನ್ನು ನೀಡೋದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು 2ನೇ ಜನ್ಮ ಅಂತಲೇ ಅಂದ್ಕೊಳ್ಳಿ. ಸೊ ಇಷ್ಟು ದಿನ ಯಾವಾಗ ಬರುತ್ತೆ ನೋಟಿಫಿಕೇಶನ್, ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಸೊ ಇವಾಗ ಯಾವಾಗ ಓದೋದು, ಎಷ್ಟು ಗಂಟೆ ಓದೋದು, ಏನೇನು ಸಿಲೆಬಸ್ ಇದೆ, ಸೊ ಟಕ್ ಅಂತ ನೀವು ಅದ್ರ ಬಗ್ಗೆ ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಿರಂತರತೆ ಅನ್ನೋದು ಇರಬೇಕು. ಹಾಗಂತ ದಿನಕ್ಕೆ 10 ಗಂಟೆ ಕುತ್ಕೊಂಡು ಓದ್ತೀನಿ, 12 ಗಂಟೆ ಕುತ್ಕೊಂಡು ಓದ್ತೀನಿ, 16 ಗಂಟೆ ಕುತ್ಕೊಂಡು ಓದ್ತೀನಿ, ಅದು ನಿಮಗೆ ಬಿಟ್ಟಿದ್ದು. ಓದಿ 10 ಗಂಟೆ ಅಲ್ಲ, 24 ಗಂಟೆನೂ ಓದಿ. ಆದರೆ ಆ ಓದಿರೋದ್ರಲ್ಲಿ ನಾನು ಎಷ್ಟು ಮನನ ಮಾಡ್ಕೊಂಡಿದ್ದೀನಿ, ನನಗೆ ಎಷ್ಟು ಗೊತ್ತಿದೆ. ಸೊ ಪ್ರತಿದಿನ ಶಿಸ್ತಿನಿಂದ ಓದೋದು ಮುಖ್ಯ. ನನಗೆ 2 ಗಂಟೆ ಓದ್ತಿದ್ದೀನಿ ಅಂತಂದರೆ ಆ ಓದಿರೋದು ಎಲ್ಲವೂ ಕೂಡ ನನಗೆ ಅರ್ಥ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಓದೋದು
ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆತ್ಮವಿಶ್ವಾಸ ಇರಬೇಕು. ನನ್ನಿಂದ ಸಾಧ್ಯ ಇಲ್ಲ, ಅಯ್ಯೋ ಇಷ್ಟೊಂದು ಸಿಲೆಬಸ್ ಇದೆಯಲ್ಲ, ಎಲ್ಲ ಇಂಗ್ಲೀಷಲ್ಲೇ ಇದೆಯಲ್ಲ, ನನ್ನ ಕೈಲಿ ಆಗಲ್ಲ ಅನ್ನುವಂತಹ ಒಂದು ಹಿಂಜರಿಕೆಯನ್ನು ಬಿಟ್ಟುಬಿಟ್ಟು ಆತ್ಮವಿಶ್ವಾಸ ಇರಬೇಕು. ಸೊ ನನ್ನಿಂದ ಆಗದೇ ಇಲ್ಲ ಅನ್ನುವಂತಹ ಒಂದು ಯೋಚನೆಯನ್ನು ನಿಮ್ಮ ಹತ್ರನೂ ಕೂಡ ಸುಳಿಯೋಕ್ಕೆ ಬಿಡಬೇಡಿ. ಖಂಡಿತ ಆಗುತ್ತೆ, ಯಾಕಾಗಲ್ಲ, ನನಗೆಲ್ಲ ಏನೋ ಸಾಮರ್ಥ್ಯ ಇದೆ, ನಾನು ಮಾಡ್ತೀನಿ ಅನ್ನುವಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸಿ. ಅಂದರೆ ಟೈಮ್ ಮ್ಯಾನೇಜ್ಮೆಂಟ್, ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿರಬೇಕು. ಬಿಕಾಸ್ ಸಿಲೆಬಸ್ ಒಂದಷ್ಟು ಇರುತ್ತೆ. ಸೊ ಅಷ್ಟು ಸಿಲೆಬಸ್ನ ನಮಗೆ ಕಡಿಮೆ ಸಮಯ ಇದೆ. ಆ ಕಡಿಮೆ ಸಮಯದಲ್ಲಿ ನಾನು ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಯಾವ್ಯಾವ ಟಾಪಿಕ್ಸ್ನ ಎಷ್ಟೆಷ್ಟು ನಾನು ಮುಗಿಸೋದಕ್ಕಾಗತ್ತೆ, ಈಸಿ ಟಾಪಿಕ್ಸ್ ಆ್ಯಂಡ್ ಡಿಫಿಕಲ್ಟ್ ಟಾಪಿಕ್ಸ್ನ ಡಿವೈಡ್ ಮಾಡಿಕೊಂಡು ನೀವು ಯಾವುದ್ರಲ್ಲಿ ಪಕ್ಕ ಇದ್ದೀರಿ, ಸೊ ಅದನ್ನು ಬಿಟ್ಟು ನೀವು ಯಾವುದ್ರಲ್ಲಿ ಪಕ್ಕ ಇಲ್ಲ ಅನ್ನೋದ್ರ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಸೊ ಈ ಒಂದು ನೋಟಿಫಿಕೇಷನ್ ನಿಮ್ಮೆಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ನ ತರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.